ಡಾಕ್ಟರ್, ಇದು ಲಿಕ್ವಿಡ್ ಬಯೋಪ್ಸಿ ಅಂದರೆ ಏನು? ಅಪ್ಯಾರೆಂಟ್ಲಿ ಈ ಬ್ಲಡ್ ಟೆಸ್ಟಲ್ಲಿ ದೇ ಕ್ಯಾನ್ ಟೆಸ್ಟ್ ರಾದರ್ ಡಿಟೆಕ್ಟ್ ಅಪ್ ಟು 50 ಕ್ಯಾನ್ಸರ್ಸ್ ಅಂತ ಫಸ್ಟ್ ಟೈಮ್ ನಾನು ಕೇಳ್ತಾ ಇದ್ದೀನಿ. ಏನಿದು ಲಿಕ್ವಿಡ್ ಬಯೋಪ್ಸಿ ಅಂದರೆ? ಈಗ ನಾನು ನಿಮ್ಗೆ ಈಗಲೇ ಹೇಳಿದೆ, ಸಿಮ್ಟಮ್ ಬಂದಮೇಲೆ ಥರ್ಡ್ ಸ್ಟೇಜು. ಅಂದರೆ ನಾವೇನು ಹೇಳ್ತೀವಿ, ವರ್ಷಕ್ಕೊಂದ್ಸಲಿ ಹೋಗಿ ಡಾಕ್ಟ್ರ್ ಹತ್ರ ಬ್ರೆಸ್ಟ್ ಎಕ್ಸಾಮಿನೇಷನ್ ಮಾಡಿಸ್ಕೊಬೇಕು, ಮೆಮೊ ಮಾಡಿಸ್ಬೇಕು. ಗೆಡ್ಡೆ ಬಂದಮೇಲೆ ನೋಡೋದು. ಗೆಡ್ಡೆ ಬಂದಮೇಲೂ ಫಸ್ಟ್ ಸ್ಟೇಜ್ ಆಲ್ರೆಡಿ. ಗೆಡ್ಡೆ ಬರೋಕ್ಕಿಂತ ಮುಂಚೆ ಮಾಡಬೇಕು ಅಂದರೆ 1 ವರ್ಷ ಮುಂಚೆ ಮೆಮೊಗ್ರಾಮ್ ಮಾಡಬೇಕು. ಅದಕ್ಕಿಂತ ಮುಂಚೆ ಒಂದು ಸೆಲ್ ಒಳಗೆ ಗೊತ್ತಾಗಬೇಕು ಅಂದರೆ, ಸೊ ಅದಕ್ಕೆ ಈಗ ಟೆಕ್ನಾಲಜಿ ಈಗೆಂದರೆ ಈಗ ಪೆಟ್ ಸ್ಕ್ಯಾನ್ ಅಂತ ಒಂದು ಸ್ಪೆಷಲ್ ಸ್ಕ್ಯಾನ್ ಇದೆ. ನಾವೇನು ಖುಷಿ ಆಗ್ತೀವಿ, ಪೆಟ್ ಸ್ಕ್ಯಾನ್ ಮಾಡಿಬಿಟ್ರೆ ಇವತ್ತೊತ್ತು ಕ್ಯಾನ್ಸರ್ ಗೊತ್ತಾಗುತ್ತೆ. ಬಟ್ ಪೆಟ್ ಸ್ಕ್ಯಾನು 6 ತಿಂಗಳು ಬಿಟ್ಟು ಕ್ಯಾನ್ಸರ್ ಬರೋದನ್ನ ಇವತ್ತು ಹೇಳಕ್ಕೆ ಬರಲ್ಲ. ಒಂದು ಕ್ರಿಟಿಕಲ್ ಸೈಜ್ ಬೇಕು, 1 × 3 ಸೆಂಟಿಮೀಟರ್. ಸೊ ದೇರ್ ಆರ್ ಬೆಟರ್ ಟೈಪ್ಸ್ ಆಫ್ ಟೆಕ್ನಾಲಜಿ. ಲಿಕ್ವಿಡ್ ಬಯೋಪ್ಸಿ ಅಂದರೆ ನಮ್ಮ ಸ್ವಂತ ಬ್ಲಡ್ ತೊಗೊಳೋದು. ಶರೀರದಲ್ಲಿ ಎಲ್ಲೇ ಕ್ಯಾನ್ಸರ್ ಇದ್ದರೂ ಇಟ್ ವಿಲ್ ಶೆಡ್. ಈಗ ಹೇಗೆ ಅಂದರೆ ಗೊತ್ತಾ, ಮನೆಯಲ್ಲಿ ನಿಮ್ಮಲ್ಲಿ ಒಂದು ಕೌವು ಅಥವಾ ಒಂದು ಮೇಕೆ ಇದ್ದರೆ ಮನೆ ಎಲ್ಲ ಕಡೆ ಅದು ಒಂದು ಡಾಗೋ ಕ್ಯಾಟ್ ಇದ್ದರೆ ಎಲ್ಲ ಕಡೆ ಅದು ಹೇರು ಉದುರಿಸಿರುತ್ತೆ, ಓಡಾಡುತ್ತೆ. ಯು ಕ್ಯಾನ್ ಗೆಟ್ ಎ ಸೈನ್, ಹೌದಾ, ಇವ್ರ ಮನೇಲಿ ಪೆಟ್ಸ್ ಇದೆ ಅಂತ. ಸೊ ದೇ ಆಲ್ವೇಸ್ ಲೀವ್ ದೇರ್ ಪಾತ್. ಸೊ ಕ್ಯಾನ್ಸರು ಶರೀರದಲ್ಲಿ ಎಲ್ಲೇ ಇದ್ದರೂ ಇಟ್ ವಿಲ್ ಬಿ ಶೆಡ್ಡಿಂಗ್ ಇಟ್ಸ್ DNA. ಅದಕ್ಕೇನು ಹೇಳ್ತೀವಿ, ಸರ್ಕ್ಯುಲೇಟಿಂಗ್ DNA, ಸರ್ಕ್ಯುಲೇಟಿಂಗ್ ಟ್ಯೂಮರ್. ಈ ಲಿಕ್ವಿಡ್ ಬಯೋಪ್ಸಿ ಒಳಗಡೆ ಸಿಂಪಲ್ ಬ್ಲಡ್ ಟೆಸ್ಟು ತಗೊಂಡು ಜೆನೆಟಿಕ್ ಲ್ಯಾಬಲ್ಲಿ ಅದನ್ನು mRNA DNA ಎಕ್ಸ್ಟೆನ್ಶಿಯೇಟ್ ಮಾಡಿ ಎಲ್ಲರೂ ಕ್ಯಾನ್ಸರ್ ಶೆಡ್ ಮಾಡಿರೋದು ಟ್ಯೂಮರ್ ಸೆಲ್ಲು RBC ಒಂದೇ ಒಂದು ಸ್ಟ್ರ್ಯಾಂಡ್ ಇದ್ದರೆ ಅದನ್ನು ಕಂಡುಹಿಡಿಯುತ್ತೆ. ಸೊ ಕ್ಯಾನ್ ಯು ಇಮ್ಯಾಜಿನ್ ಯಾವಾಗ ಕ್ಯಾನ್ಸರ್ ಬರುತ್ತೆ ಅಂತ ಗೊತ್ತಾಗತ್ತೆ ಇವತ್ತು. ಅಂದರೆ ಈಗ ಹಾಗೆ ಬಿಟ್ಟರೆ ಪೆಟ್ ಸ್ಕ್ಯಾನಿಗೆ ಕಾಣೋಕ್ಕೆ 6 ತಿಂಗಳು, ಕ್ಲಿನಿಕಲಿ ಗೊತ್ತಾಗೋಕ್ಕೆ 1 ವರ್ಷ, ಸಿಮ್ಟಮ್ ಬರೋಕ್ಕೆ 2 ವರ್ಷ. ಸೊ ಲಿಕ್ವಿಡ್ ಬಯೋಪ್ಸಿ ಅಂದರೆ ಬ್ಲಡ್ಡಲ್ಲಿ ಈ ಥರ ಕ್ಯಾನ್ಸರ್ ಕಣನ ಐಡೆಂಟಿಫೈ ಮಾಡೋದು. ಎರಡನೇದು, ಕ್ಯಾನ್ಸರ್ ಟ್ರೀಟ್ಮೆಂಟ್ ಮಾಡಿದ್ದೀವಿ ಇವತ್ತು. ಬ್ರೆಸ್ಟ್ ಕ್ಯಾನ್ಸರು, ಕೋಲಾನು, ಕರಡು, ಯಾವುದೋ ಒಂದು ಕ್ಯಾನ್ಸರ್ ಟ್ರೀಟ್ಮೆಂಟ್ ಮಾಡಿದ್ದೀವಿ, ಕ್ಯೂರ್ ಆಗಿಬಿಟ್ಟಿದೆ. ಎಕ್ಸಾಮಿನೇಷನ್ ನಾರ್ಮಲ್ಲು, ಎಲ್ಲ ಸ್ಕ್ಯಾನ್ ನಾರ್ಮಲ್ಲು, CT ಸ್ಕ್ಯಾನ್, MRI, ಪೆಟ್ ಸ್ಕ್ಯಾನ್ ಎಲ್ಲ ಖುಷಿ ಆಗಿಬಿಡ್ತಾರೆ. ಬಟ್ ಯು ವಾಂಟ್ ಟು ನೋ ರಿಕರ್ ಆಗ್ತಾ ಇದೆಯಾ, ಯಾವತ್ತಾಗಿದೆ, ಅವತ್ತೇ ಟ್ರೀಟ್ ಮಾಡ್ಬೋದು. ಅದರಲ್ಲೂ ಲಿಕ್ವಿಡ್ ಬಯೋಪ್ಸಿ ಮಾಡ್ಬೋದು. ಅದರಲ್ಲಿ ಸರ್ಕ್ಯುಲೇಟಿಂಗ್ DNA ಇದ್ದರೆ ಅದು ಪೆಟ್ ಸ್ಕ್ಯಾನ್ ಮುಂದಿನ ವರ್ಷ ಹೇಳಿದ್ರೆ ಇವತ್ತೇ ಹೇಳುತ್ತೆ ರಿಕರ್ ಆಗ್ತಾ ಇದೆ ಅಂತ. ಸೊ ಯು ಕ್ಯಾನ್ ಪ್ರಿವೆಂಟ್ ಇಟ್. ಸೊ ದಿಸ್ ಎ ನ್ಯೂ ಟೆಕ್ನಾಲಜಿ, ಲಾಸ್ಟ್ 5 ಇಯರ್ಸಲ್ಲಿ ಬಂದಿದೆ. ಇದೆಲ್ಲ ಇಂಡಿಯಾದಲ್ಲಿ ಅವೈಲೇಬಲ್ ಇದೆ, ಯಾರು ಏನೂ ಭಯಪಡೋದಿಲ್ಲ. ಇಂಡಿಯಾ ಈಸ್ ಅ ಹಬ್ ಆಫ್ ಟೆಕ್ನಾಲಜಿ. ಬೆಂಗಳೂರು, ನೇಮ್ ಎನಿ ಪ್ಲೇಸ್ ಇನ್ ಇಂಡಿಯಾ, ದಿಸ್ ಟೆಕ್ನಾಲಜಿ ಈಸ್ ಅವೈಲೇಬಲ್ ಅಟ್ ವೆರಿ ಲೋ ಕಾಸ್ಟ್, ಎಕ್ಸಲೆಂಟ್ ಜಿನೋಮಿಕ್ ಲ್ಯಾಬ್ ಇನ್ ಇಂಡಿಯಾ. ಸೊ ಹಾಗಾಗಿ ಕ್ಯಾನ್ಸರ್ ತಂತ್ರಜ್ಞಾನ ಈಗ ಮೇಲೆ 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 ರಾಕೆಟ್ ಥರ ಮೂನೆಲ್ಲ ಮಾರ್ಸ್ ಕ್ರಾಸ್ ಆಗ್ತಾ ಇದೆ. ಜೆನೋಮಿಕ್ ಲ್ಯಾಬ್ ಅಂದರೆ ಏನು ಡಾಕ್ಟರ್? ಸೊ ಈಗ ಇದರೊಳಗಡೆ ಏನಂದರೆ ಕ್ಯಾನ್ಸರು ಯಾವ ಮ್ಯುಟೇಷನ್ ಇದೆ ನಿಮ್ಮದು, ಜೆನೆಟಿಕ್ ಲ್ಯಾಬು ಏನಕ್ಕೆ ಬಂದಿದೆ, ಯಾವ ಮೆಡಿಸಿನ್ ನಿಮಗೆ ಆ್ಯಕ್ಟ್ ಆಗುತ್ತೆ ಅಂತ ಹೇಳುತ್ತೆ ಅದು. ಸೊ ಇಫ್ ಯು ಗಿವ್ ಎ ಕ್ಯಾನ್ಸರ್ ಟಿಶ್ಯೂ ಆರ್ ಎ ಬ್ಲಡ್, ಸಿ ನೋ ಟು ಕ್ಯಾನ್ಸರ್ ಸೇಮ್ ಸ್ಟೇಜ್ ಈಸ್ ಸೇಮ್ ಇನ್ 2 ಡಿಫ್ರೆಂಟ್ ಪೀಪಲ್. ಅದಕ್ಕೆ ನಾವೀಗ ಪರ್ಸನಲೈಸ್ ಮೆಡಿಸಿನ್ ಅಂತೀವಿ. ಅಂದರೆ ಈಗ ಸ್ಟೇಜ್ 1 ಕ್ಯಾನ್ಸರು ಲೇಡಿ ಎಲ್ಲರಿಗೂ ಸೇಮ್ ಟ್ರೀಟ್ಮೆಂಟ್. ನೋ, ಇಟ್ ಈಸ್ ನಾಟ್ ಕಾರ್ಪೆಟ್ ಬಾಂಬಿಂಗ್, ಇಟ್ ಈಸ್ ಎ ಪ್ರಿಸೈಸ್ ಹಿಟ್ಟಿಂಗ್ ಆಫ್ ಎ ಮಿಸೈಲ್. ಸೊ ಸೇಮ್ ಕ್ಯಾನ್ಸರ್ ಸೇಮ್ ಸ್ಟೇಜ್ ಈಸ್ ನಾಟ್ ಸೇಮ್ ಇನ್ 2 ಪೀಪಲ್. ಸೊ ನಾವು ಅದು ಟಿಶ್ಯೂ ತೆಗೆದು ಜೆನೆಟಿಕ್ ಲ್ಯಾಬಿಗೆ ಕಳಿಸಿದ್ರೆ ಆ ಕ್ಯಾನ್ಸರ್ದು DNA RNA ತೆಗೆದು ಏನು ಮ್ಯುಟೇಷನ್ ಇದೆ, ಎಷ್ಟು ಅಗ್ರೆಸಿವ್ ಇದೆ, ವಾಪಸ್ ಬರ್ಬೋದಾ, ಏನು ಟ್ರೀಟ್ಮೆಂಟ್ ಆ್ಯಕ್ಟ್ ಆಗುತ್ತೆ ಅಂತ ಈಗ NGS ಅಂತ ಹೇಳ್ತಾರೆ, ನೆಕ್ಸ್ಟ್ ಜನರೇಷನ್ ಸೀಕ್ವೆನ್ಸಿಂಗ್ ರಿಪೋರ್ಟ್ ಸಿಗುತ್ತೆ. ಸೊ ಈಗ ಬೆಂಗಳೂರು ಇಸ್ ದ ಹಬ್ ಫಾರ್ ದಿಸ್ ಜಿನೋಮಿಕ್ ಲ್ಯಾಬ್ಸ್. ವಾವ್, ಥ್ಯಾಂಕ್ ಯು. ಸೊ ಈಗ ಈ ಲಿಕ್ವಿಡ್ ಬಯೋಪ್ಸಿ ನಾನು ಯಾವ ವಯಸ್ಸಲ್ಲಿ ಮಾಡಿಸ್ಕೋಬೇಕು? ಸೊ ಈಗ ಎರಡು ಥರ ಇದೆ, ಸ್ಕ್ರೀನಿಂಗ್ ಪರ್ಪಸ್ ಆ್ಯಂಡ್ ಟ್ರೀಟ್ಮೆಂಟ್ ಪರ್ಪಸ್. ಆಬ್ವಿಯಸ್ಲಿ ಟ್ರೀಟ್ಮೆಂಟ್ನ ಡಾಕ್ಟರ್ ಅಡ್ವೈಸ್ ಮಾಡ್ತಾರೆ ರೈಟ್ ಟೈಮಿಗೆ, ಆಲ್ ಕ್ಯಾನ್ಸರ್ ಸ್ಪೆಷಲಿಸ್ಟ್ನು ಗೈಡ್ಲೈನ್ ಪ್ರಕಾರ. ಸ್ಕ್ರೀನಿಂಗಲ್ಲಿ ಈಗ ಕ್ಯಾನ್ಸರ್ ಸ್ಕ್ರೀನಿಂಗ್ ಮಾಡೋ ಬದಲು ಈಗ ಹೊಸದು ಬಂದಿದೆ, 5 ಮೋಸ್ಟ್ ಕಾಮನ್ ಕ್ಯಾನ್ಸರ್ ಅಂತ. ಬ್ರೆಸ್ಟ್ ಕ್ಯಾನ್ಸರು, ಕೋಲಾನು, ಪ್ರೋಸ್ಟೇಟು, ಕರಳು ಕ್ಯಾನ್ಸರು, ಗರ್ಭಕೋಶದ ಕ್ಯಾನ್ಸರು, ಆಮೇಲೆ ಮೂಳೆ ಕ್ಯಾನ್ಸರ್. ಇದ್ರದ್ದು ಒಂದು ಬ್ಲಡ್ ಟೆಸ್ಟಲ್ಲಿ ಹೆರಿಡೇಟ್ರಿ ಕ್ಯಾನ್ಸರ್ ಸ್ಕ್ರೀನಿಂಗ್ ಅಂತ ಬಂದಿದೆ. ಸೊ ಕರೆಂಟ್ಲಿ ಇವತ್ತಿಗೆ US FDA ಓನ್ಲಿ ಕೊಲೊರೆಕ್ಟಲ್ ಕ್ಯಾನ್ಸರಿಗೆ ಅಪ್ರೂವ್ ಮಾಡಿದ್ದಾರೆ ಜಿನೋಮಿಕ್ ಅನಾಲಿಸಿಸ್ ಅಂತ. ಸೊ ಈಗ ಈ 5 ಕ್ಯಾನ್ಸರ್ ನಾನು ಹೇಳಿದ್ನೆಲ್ಲ ಬರ್ತಾ ಇದೆ. ಸೊ ಐ ವುಡ್ ರೆಕಮೆಂಡ್ ದಟ್ ಯು ಟೇಕ್ ಅಡ್ವೈಸ್ ಆಫ್ ಯುವರ್ ಡಾಕ್ಟರ್. ಯೂಶಲಿ ಫ್ಯಾಮಿಲಿ ಹಿಸ್ಟ್ರಿ ಆಫ್ ಕ್ಯಾನ್ಸರ್ ಇದ್ದರೆ 2 ಥರ ಇದೆ. ಕ್ಯಾನ್ಸರ್ ಎಲ್ಲ 40 ಇಯರ್ಸ್ 50 ಅಂದಮೇಲೆ ಬರುತ್ತೆ. ಸೊ 40 ಇಯರ್ಸ್ ಆದಮೇಲೆ ಕ್ಯಾನ್ಸರ್ ಸ್ಕ್ರೀನಿಂಗ್ ಎಲ್ಲ ಮಾಡಬೇಕು. ಲೆಸ್ ದೆನ್ 40 ಮಾಡಬೇಕು ಅಂದರೆ ಫ್ಯಾಮಿಲಿ ಹಿಸ್ಟ್ರಿ ಇರಬೇಕು. ಅದು ಹೆರಿಡಿಟ್ರಿ ಕ್ಯಾನ್ಸರ್ ಅಂತ ಇದೆ. ಅಂದರೆ ಈಗ ನಮ್ಮ ಮನೆಯಲ್ಲಿ ಯಾರಿಗೋ ಬ್ರೆಸ್ಟ್ ಕ್ಯಾನ್ಸರ್ ಇದೆ, ಅಥವಾ ಕರಳು ಕ್ಯಾನ್ಸರ್ ಇದೆ, ಅಥವಾ ಗರ್ಭಕೋಶ ಕ್ಯಾನ್ಸರ್ ಇದೆ, ಆವಾಗ ವಿ ಆರ್ ಅಟ್ ಎ ಹೈ ರಿಸ್ಕ್. ದೆನ್ ದೇ ಹ್ಯಾವ್ ಟು ಡೂ ಅಟ್ ಎ ಅರ್ಲಿ ಏಜ್, ಮೇ ಬಿ 30-32 ಆ ಥರ. ಅದಕ್ಕಿಂತ ಮುಂಚೆ ಜೆನೆಟಿಕ್ ಕೌನ್ಸಿಲಿಂಗ್ ಅಂತ ಒಂದು ಸೆಷನ್ ಇದೆ, ಸ್ಪೆಷಲಿಸ್ಟ್ ಇದ್ದಾರೆ ಜೆನೆಟಿಕ್ ಕೌನ್ಸಿಲರ್ ಅಂತ. ಅವರು ನಿಮ್ಮ ಫ್ಯಾಮಿಲಿ ಟ್ರೀ ಎಲ್ಲ ಪೆಡಿಗ್ರಿ ಬರೆದು ಹೇಳ್ತಾರೆ. ಓಕೆ, ಎಲ್ಲ ಈಗ ನಾವು ಹೇಳ್ತಿರಲ್ಲ ಮೂಲ ನದಿ ಮೂಲ ಹುಡ್ಕೋದು ಅಂತ, ಆ ಥರ
ಸೊ ಎಲ್ಲ ಅಜ್ಜಿ ಮುತ್ತಾಜ್ಜಿ ಎಲ್ಲ ಮ್ಯಾಪ್ ಔಟ್ ಮಾಡಿ ನಿಮಗೆ ಕ್ಯಾನ್ಸರ್ ಬರೋದು ಹೈ ರಿಸ್ಕ್ ಇದೆಯೋ ಇಲ್ಲೋ ಅಂತ ಹೇಳ್ತಾರೆ. ದೆನ್ ದೇ ಸ್ಟಾರ್ಟ್ ಯು ಅರ್ಲಿ. ಸೊ 2 ಕ್ವೆಶನ್ಸ್ ಯರ್. ಫಸ್ಟ್ಲಿ ಫ್ಯಾಮಿಲಿ ಟ್ರೀ ಅವೆಲ್ಲ ನೋಡೋ ಇದರಲ್ಲಿ ಹೆರಿಡಿಟ್ರಿ ಅಂತ ಬಂದಾಗ ಈ ಬಾಲ್ಡ್ನೆಸ್ ತುಂಬ ಮಾತಾಡ್ತಾರೆ ಡಾಕ್ಟ್ರೆ. ಅಂದರೆ ಅದು ಒಂದು ಜನ್ರೇಷನ್ ಸ್ಕಿಪ್ ಮಾಡಿ ನೆಕ್ಸ್ಟಿಗೆ ಬರುತ್ತೆ ಅಂತ. ಸೊ ಈ ಥರ ಕ್ಯಾನ್ಸರಲ್ಲೂ ಆ ಥರ ಏನಾದರೂ ಟೆಂಪ್ಲೇಟ್ಸ್ ಇದೆಯಾ ಡಾಕ್ಟರ್? ಹೌದು, ಅಬ್ಸಲ್ಯೂಟ್ಲಿ ಇದೆ. ಅದಕ್ಕೆ HPOC ಅಂತ ಹೇಳ್ತೀವಿ, ಹೆರಿಡಿಟ್ರಿ ಕ್ಯಾನ್ಸರ್ ಪ್ಯಾನಲ್ ಅಂತ. ಇದು 1 in 4 ಬರುತ್ತೆ. ಐಲ್ ಗಿವ್ ಒನ್ ಎಕ್ಸಾಂಪಲ್. ಒಂದು BRCA1 BRCA2 ಅಂತ ಜೀನ್ ಇದೆ. ಅದು ಸುಮಾರು 15-30% ಜನದಲ್ಲಿ ಇದೆ ಇಂಡಿಯಾದಲ್ಲಿ. ಸೊ ಆಲ್ಮೋಸ್ಟ್ ಎವ್ರಿ ವೀಕ್ ನನಗೆ ಒಂದು ಲೇಡಿ ಅದ್ರ ಜೊತೆ ಬರ್ತಾರೆ. ಅದು ಜೀನ್ ಇದ್ದರೆ ಮದರಲ್ಲಿ 1 in 4 ಚಿಲ್ಡ್ರನಿಗೆ ಬರುತ್ತೆ. 1 in 2 ಜನರೇಷನ್ ಬರುತ್ತೆ. ಆ ಜೀನ್ ನಿಮ್ಮಲ್ಲಿ ಬಂದರೆ 70-80% ಡೆಫಿನೆಟ್ಲಿ ಬ್ರೆಸ್ಟ್ ಕ್ಯಾನ್ಸರ್, ಓವರಿ ಕ್ಯಾನ್ಸರ್ ಬರುತ್ತೆ. ಆ ಜೀನ್ ಇದ್ದರೆ ಪುರುಷರಲ್ಲಿ ಪ್ಯಾಂಕ್ರಿಯಾಸ್ ಕ್ಯಾನ್ಸರ್, ಪ್ರೋಸ್ಟೇಟ್ ಕ್ಯಾನ್ಸರ್ ಬರುತ್ತೆ. ಸೊ ಇವಾಗ ಇದು ಇದೆಯಾ, ಇದು ಹೆಂಗೆ ಬರುತ್ತೆ ಈ ಜೀನು? ಸೊ ಅದು ಜೀನು ಪೇರೆಂಟ್ಸ್ ಕೊಡ್ತಾ ಹೋಗ್ತಾರೆ. ಅಫ್ಕೋರ್ಸ್ ಜೆನೆಟಿಕಲಿ ಬಿಟ್ಟರೆ ಜೆನೆಟಿಕಲಿ ಪೇರೆಂಟ್ಸ್ ಕೊಡ್ತಾ ಹೋಗ್ತಾರೆ. ಸೊ ದೇರ್ ಆರ್ 2 ವೇ ವಿ ಕ್ಯಾನ್ ಅಕ್ವೈರ್ ದಿಸ್ ಮ್ಯುಟೇಷನ್. ಒಂದು ಪೇರೆಂಟ್ಸಿಂದ ಬರೋದು. ಈ ಬ್ರಾಕಾ ಅನ್ನೋದು ಪೇರೆಂಟ್ಸಿಂದ ಬರುತ್ತೆ. ಜರ್ಮ್ ಲೈನ್ ಅಂತ ಅಂದರೆ ನಮ್ಮ ತಾತದ ಮುಚ್ಚಾತಿಯಿಂದ. ಐ ಡೋಂಟ್ ನೋ ವೆದರ್ ಯು ನೋ ನೆಪೋಲಿಯನ್ ಬೋನಾಪಾರ್ಟ್ ಫ್ಯಾಮಿಲಿ, ಅವರಲ್ಲಿ ಸ್ಟಮಕ್ ಕ್ಯಾನ್ಸರ್ ಜೀನ್ ಇತ್ತು. ನೋ ಮೇಲ್ ಸರ್ವೈಡ್ ಬಿಯಾಂಡ್ 40-45. ಆಲ್ ಆಫ್ ದೆಮ್ ಡೈಡಿಂಗ್, ಇವನ್ ನೆಪೋಲಿಯನ್ ಡೈಡಿಂಗ್. ಸೊ ಆ ಜೀನ್ ಇದ್ದರೆ ಕ್ಯಾನ್ಸರ್ ಬರುತ್ತೆ ಅಂದರೆ ಸ್ಟಮಕ್ ಕ್ಯಾನ್ಸರ್ ಬರುತ್ತೆ. ಅದೇ ಥರ HBOC ಜೀನ್ ಇದ್ದರೆ ಬ್ರಾಕಾ ಖಂಡಿತ ಬ್ರೆಸ್ಟು, ಓವರಿ, ಪ್ರೋಸ್ಟೇಟು ಬರುತ್ತೆ. ಸೊ ಈಗ ಗುಡ್ ಥಿಂಗ್ ಈಸ್ ಟೆಸ್ಟ್ ಇದೆ. ಬ್ಲಡ್ ಕೊಟ್ಟರೆ 15 ದಿನದಲ್ಲಿ ನಿಮ್ಮಲ್ಲಿ ಜೀನ್ ಇದೆಯಾ ಅಂತ ಹೇಳುತ್ತೆ. ಇದ್ದರೆ ಪ್ರಿವೆಂಟ್ ಮಾಡೋಕ್ಕೆ ಮೆಡಿಕೇಷನ್ನು, ಕರೆಕ್ಟಿವ್ ಟ್ರೀಟ್ಮೆಂಟ್ಸ್ ಇದೆ. ಅದೇ ಥರ ತುಂಬ ಕ್ಯಾನ್ಸರು ಜೆನೆಟಿಕ್ ಇದೆ. ಎಲ್ಲದನ್ನೂ ಐಡೆಂಟಿಫೈ ಮಾಡ್ಬೋದು ಈಗ. ಸೊ ಇದು ಯಾವುದೋ ಫುಡ್ಡಿಂದ ಬರೋದು ಅವೆಲ್ಲ ಏನಿಲ್ಲ, ಆಚೆಯಿಂದ ಏನಿಲ್ಲ. ಇಟ್ಸ್ ಓನ್ಲಿ ಸಮಥಿಂಗ್ ದಟ್ ಇಸ್ ಪಾಸ್ ಡೌನ್ ಥ್ರೂ ದ ಜೀನ್ಸ್. ಬಟ್ ದೆರ್ ಆರ್ ಕ್ಯಾನ್ಸರ್ ವಿಚ್ ಕಮ್ ಬಿಕಾಸ್ ಆಫ್ ಸೆಲ್ಫ್ ಇನ್ಫ್ಲಿಕ್ಟೆಡ್. ಅಂದರೆ ಸ್ಮೋಕ್ ಮಾಡೋರಿಗೆ ಹೆಡ್ ಆ್ಯಂಡ್ ನೆಕ್ಕು, ಫುಡ್ ಪೈಪು ಮತ್ತು ಲಂಗ್ಸ್ ಕ್ಯಾನ್ಸರ್ ಬರುತ್ತೆ. ಪ್ಲಸ್ ಸೆಕೆಂಡ್ ಐ ಟೋಲ್ಡ್ ಯು ಲಾಡ್ ಆಫ್ ಸ್ಪೈಸಿ ಫುಡ್, ನೋ ಆ್ಯಂಟಿ ಆಕ್ಸಿಡೆಂಟ್, ಪ್ರಿಸರ್ವ್ಡ್ ಫುಡ್. ಅಂದರೆ ಈಗ ದೆರ್ ಈಸ್ ಎ ಕ್ಯಾನ್ಸರ್ ಕಾಲ್ಡ್ ಅಫಲೋಟಾಕ್ಸಿನ್. ಅದೊಂದು ಸ್ಪೆಷಲ್ ಟೈಪ್ ಫಂಗಸ್ಸು. ಈಗ ನೀವು ಅಸ್ಸಾಮು, ನಾರ್ತ್ ಈಸ್ಟ್ ಆ ಕಡೆ ಕೋಲ್ಡ್ ಏರಿಯಾದಲ್ಲಿ ಹೋದರೆ ಡೈಲಿ ಫುಡ್ ಸಿಗೋಲ್ಲ. ಸೊ ಲೇಡೀಸ್ ಏನು ಮಾಡ್ತಾರೆ, ಇಲ್ಲಿ ಕಟ್ಕೊಂಡ್ಬಿಟ್ಟು ಹೋಗಿ ಎಲ್ಲಿ ಹೊಲದಲ್ಲಿ ಫುಡ್ ಸಿಗುತ್ತೆ ಅದು ತಂದುಬಿಟ್ಟು ಫಾರ್ ವೀಕ್ಸ್, ಮಂತ್ಸ್ ಟುಗೆದರ್ ಪ್ರಿಸರ್ವ್ ಮಾಡ್ತಾರೆ. ಯು ಹರ್ಡ್ ಆಫ್ ಇಟ್. ಈ ಟಿಬೇಟಿಯನ್ಸಲ್ಲಿ ಹೋದರೆ ಇಲ್ಲ ಹಿಮಾಲಯ ಬೆಲ್ಟಲ್ಲಿ ಡೈಲಿ ಫುಡ್ ಸಿಗೋಲ್ಲ, ಸನ್ನೆ ಬರೋದಿಲ್ಲ, ಸ್ನೋ ಇರುತ್ತೆ. ಯು ಮೇ ಗೆಟ್ 1 or 2 a month to go out, you collect the food and bring back. ಸೊ ಸ್ಟೋರೇಜ್ ಕೆಪಾಸಿಟಿ, ಉಪ್ಪಿಟ್ಟು ಎಲ್ಲ ಮಾಡಿ ಫ್ರಿಡ್ಜ್ ಇರೋದಿಲ್ಲ. ಅದರಲ್ಲಿ ಒಂದು ಪೆಕ್ಯುಲಿಯರ್ ಫಂಗಸ್ ಬೆಳೆಯುತ್ತೆ, ಅಫ್ಲೋಟಾಕ್ಸಿನ್ ಅಂತ. ಸೊ ಅದು ಲಿವರ್ ಕ್ಯಾನ್ಸರಿಗೆ ವೆರಿ ವೆರಿ ಕಾಮನ್ ಕಾಸು. very common cause. So one is food related, one is genetic related, third is self-inflicted, third is virus. ಸೊ ಎಲ್ಲ ಥರ ಇದೆ. ಸೊ ನಾವು ನೋಡಬೇಕು ನಮ್ಮ ಫ್ಯಾಮಿಲಿ ಯಾವುದಿದೆ ಅದು ನೋಡ್ಕೊಬೇಕು. ಬೆಸ್ಟ್ ಈಸ್ ಹೆಲ್ತಿ ಲೈಫ್ ಸ್ಟೈಲ್, ಹೆಲ್ತಿ ಈಟಿಂಗ್ and healthy, and screening once a year is something which can keep you healthy.